ಏನ್ ಶಂಕರ, ಒಂದು ಫೋನು ಮಾಡದೆ ಇದ್ಕಿದ್ದಾಗೆ ಬಂದ್ಬಿಟ್ಟಿದೀಯಾ? ನಿಮ್ಮನ್ನೆಲ್ಲ ನೋಡಿಕೊಂಡು ಹಾಗೆ ರಾಘವನ್ನ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಶಂಕರ, ರಾಘವ್ ಈಗಷ್ಟೇ ಮೀರನ್ ನೋಡ್ಬೇಕು ಅಂತ ಊರಿಗೆ ಹೊರಟ್ರು. ಸ್ವಲ್ಪ ಹೊತ್ತಾಯ್ತಷ್ಟೇ. ಹೌದಾ? ಒಂದ್ ನಿಮಿಷ ಇರು, ಫೋನ್ ಮಾಡಿ ವಾಪಸ್ ಬರೋಕೆ ಹೇಳ್ತೀನಿ, ಇಬ್ರು ಒಟ್ಟಿಗೆ ಹೋಗೋರಂತೆ. ಬೇಡ ಬಿಡಮ್ಮ, ಆಗಲೇ ಹೊರಟಿದ್ದಾನೆ ಅಂದರೆ ಸ್ವಲ್ಪ ದೂರನೇ ಹೋಗಿರ್ತಾನೆ, ಯಾಕೆ ಕರ್ತೀಯ? ಹೇಗಿದ್ರು ನಾನೇ ಅವನಿಗೆ ಟಿಕೆಟ್ ಕೊಡಬೇಕು ಅಂದ್ಕೊಂಡಿದ್ದೆ. ಅವನೇ ಟಿಕೆಟ್ ತಗೊಂಡು ಹೋಗಿದ್ದಾನೆ. ಹೋಗ್ಲಿ ಬಿಡು. ಏನ್ ಶಂಕರ? ಏನಿಲ್ಲ, ಟಿಕೆಟ್ ತಗೊಂಡು ಅರ್ಧ ದಾರಿಗೆ ಹೋಗಿರ್ತಾರಲ್ಲ, ಅದಕ್ಕೆ ಆಗಂದೆ. ಸರಿನಮ್ಮ, ನಾವು ಹೊರಡ್ತೀವಿ. ಇದೇನ್ ಶಂಕರ, ಹೀಗೆ ಬಂದು ಹೀಗೆ ಹೋಗೋದಾ? ಊಟ ಮಾಡ್ಕೊಂಡು ಹೋಗೋರಂತೆ, ಇರಿ. ಬೇಡ ಲಕ್ಷ್ಮಿ, ಇಲ್ಲೇ ಯಾರನ್ನ ನೋಡೋಣ ಅಂತ ಬಂದಿದ್ದೆ, ಹಾಗೆ ಇಲ್ಲಿಗೆ ಬಂದೆ ಅಷ್ಟೇ. ಹಾಗಿದ್ದಿದ್ರೆ ಇಲ್ಲೇ ನೇರವಾಗಿ ಬರ್ಬೋದಿತ್ತಲ್ವಾ? ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡು ಹೋಗ್ಬೋದಿತ್ತು. ಇಲ್ಲ ಲಕ್ಷ್ಮಿ, ಮೊದಲು ಅಲ್ಲಿಗೆ ಹೋಗಿದ್ದೆ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಯಾರ ಬಂಡವಾಳ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಶಂಕರ, ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿತ್ತಾ? ಅಲ್ಲಿಗೆ ಹೋಗದೆ ಬರ್ದೇ ಇದ್ದಿದ್ರೆ ತೊಂದರೆ ಆಗ್ತಿತ್ತಮ್ಮ. ಈಗ ಎಲ್ಲ ಒಳ್ಳೇದಾಗುತ್ತೆ ಬಿಡು. ಏನೋ ಶಂಕರ, 16 ವರ್ಷದಿಂದ ನೋವು ಪಟ್ಟಿದೀಯಾ, ಇನ್ನು ಮುಂದೇನಾದರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇಷ್ಟು ವರ್ಷ ನಮ್ಮ ಸಂತೋಷ ಹಾಳಾಗೋದಕ್ಕೆ ನೀವು ಕಾರಣ ಅನ್ನೋದು ಗೊತ್ತಿಲ್ಲದೆ ಇಷ್ಟೆಲ್ಲ ನೋವು ಪಟ್ಟಿದ್ದಾಯ್ತು.